ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 72. ನಾನು PUC ಕಳೆದು ಕಾರ್ತಿ ಅಣ್ಣ ಓದುತ್ತಿದ್ದ ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಪ್ರವೇಶಾತಿ ಪಡೆದೆ. ಕಾಲೇಜಿನ ಮೊದಲ ದಿನ ರ್ಯಾಗಿಂಗ್ ಇತ್ತು. ಸೀನಿಯರ್ ಒಬ್ಬ ರೋಸ್ ಕೊಟ್ಟು ಯಾವುದೋ ಒಬ್ಬ ಹುಡುಗನನ್ನು ತೋರಿಸಿ ಐ ಲವ್ ಯು ಹೇಳಬೇಕು ಅಂದರು. ನಾನು ಹಾಗೆ ಹೇಳಿದ ವ್ಯಕ್ತಿಗೆ ಐ ಲವ್ ಯು ಅಂದೆ. ಅವನ ಹೆಸರು ಆದಿತ್ ಅಂತ. ಕಾಲೇಜಲ್ಲಿ ನಾವು ಸ್ಮಾರ್ಟ್ ಆಗಿರಬೇಕು, ಯಾರಿಗೂ ಹೆದರಬಾರದು ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೆ ಆ ಥರ ಮಾಡಿದ್ದೆ. ಆದರೆ ಅವನು ಮರುದಿನದಿಂದ ನನ್ನ ಹಿಂದೆ ಬರ್ತಾಯಿದ್ದ. ನನಗೆ ಸ್ವಲ್ಪನೂ ಇಷ್ಟ ಆಗ್ತಿರಲಿಲ್ಲ. ನನ್ನ ಜೊತೆ ಐಶು ಕೂಡ ಇದ್ಲು. ಮತ್ತು ಕಾರ್ತಿ ಅಣ್ಣ ಅದೇ ಕಾಲೇಜಲ್ಲಿದ್ದ. ಅದೇ ನನಗೆ ನೆಮ್ಮದಿ. ಯಾಕೋ ಗೊತ್ತಿಲ್ಲ, ಕಾಲೇಜಲ್ಲಿರುವಾಗ ಏನೋ ಒಂದು ಹೊಸತನ. ನನಗೆ ಬೇಕಾದವರು ಇಲ್ಲೇ ಎಲ್ಲೋ ಇದ್ದಾರೆ ಅಂತ ಅನಿಸುತ್ತಲೇ ಇತ್ತು. ಕಾರ್ತಿ ಅಣ್ಣನ ಜೊತೆ ಮಾತಾಡುವಾಗ ಯಾರೋ ನಾನು ನೋಡ್ತಾ ಇದ್ದಾರೆ ಅಂತ ಅನಿಸ್ತಿತ್ತು. ಒಂದಿನ ನನ್ನ ಕಣ್ಣಿಗೆ ಕಸ ಬಿತ್ತು ಒದ್ದಾಡ್ತಿದ್ದೆ. ಯಾರೋ ಬಂದು ಕಣ್ಣಿಗೆ ಗಾಳಿ ಊದಿದ್ರು. ಕಣ್ಣು ಸರಿಯಾಯಿತು. ಆದರೆ ಅವರು ಯಾರು ಅಂತ ಸುತ್ತಲೂ ನೋಡಿದಾಗ ಯಾರೂ ಇರಲಿಲ್ಲ. ಮತ್ತದೇ ಅನುಭವ, ನನಗೆ ಬೇಕಾದವರು ಇಲ್ಲೇ ಎಲ್ಲೋ ಇದ್ದಾರೆ ಅಂತ. ದಿನಗಳು ಕಳೆದವು. ನನ್ನ ಬರ್ತ್ಡೇ ದಿನ ಕಾರ್ತಿ ಅಣ್ಣ ನನಗಾಗಿ ಒಂದು ಗಿಫ್ಟ್ ತಂದಿದ್ದ. ಒಂದು ಮುದ್ದಾದ ನಾಯಿಮರಿ. ನನಗೆ ತುಂಬ ಇಷ್ಟ ಆಯಿತು. ಕೇಡಿ ಎಂದು ಹೆಸರಿಟ್ಟೆ. 2 ವಿಸಿಲ್ ಹಾಕಿ ಕೇಡಿ ಎಂದು ಕರೆದರೆ ಓಡೋಡಿ ನನ್ನ ಹತ್ರ ಬರ್ತಿದ್ದ. ಕಾಲೇಜ್ ಆ್ಯನ್ಯುವಲ್ ಡೇ ದಿನ ಭಾಷಣ ಸ್ಪರ್ಧೆ ಏರ್ಪಡಿಸಿದ್ರು. ನಾನು ಭಾಗವಹಿಸಿದ್ದೆ. ವಿಷಯ ಪ್ರೀತಿ. ಪ್ರೀತಿ ಅಂದ ತಕ್ಷಣ ಅನು ಅಮ್ಮ ಪಪ್ಪ ನೆನಪಿಗೆ ಬಂದರು. ಮತ್ತು ನನ್ನ ಜೀವ, ನನ್ನ ಚೋಟು. ನಾನು ಚಿಕ್ಕವಳಿದ್ದಾಗಿನಿಂದ ಇಲ್ಲಿ ತನಕ ಪ್ರೀತಿ ಅಂದರೆ ನೆನಪಿಗೆ ಬರೋದು ಅವನೇ, ನನ್ನ ಚೋಟು. ಪ್ರೀತಿ ಏನು ಎಂದು ಅರಿವಾಗುವ ಮೊದಲೇ ಅವನು ನನ್ನ ಹೃದಯದಲ್ಲಿ ನನ್ನವನಾಗಿ ವಾಸವಾಗಿದ್ದ. ಹೃದಯದ ಕದ ತೆರೆದು ಹೊರ ಹೋಗಲು ಅವನನ್ನು ಬಿಡುವ ಮನಸ್ಸು ಆಗಲೇ ಇಲ್ಲ ನನಗೆ. ನನ್ನ ಪ್ರಾಣ, ನನ್ನ ಜೀವ ಎಲ್ಲ ಅವನೇ. ನನ್ನ ಹೃದಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಪಕ್ಕದಲ್ಲಿ ಅವನನ್ನು ಪ್ರತಿಷ್ಠೆ ಮಾಡಿದ್ದೀನಿ. ನನ್ನ ಪ್ರಾಣ ಹೋದರೂ ಈ ಆತ್ಮದಲ್ಲಿ ಆ ಪರಮಾತ್ಮನ ಜೊತೆ ನನ್ನ ಚೋಟು ಪ್ರೀತಿ ಕೂಡ ಇದೆ. ಅದು ಎಷ್ಟು ಜನ್ಮ ಕಳೆದರೂ ಶಾಶ್ವತವಾಗಿರುತ್ತೆ, ಅಂತ್ಯವಿಲ್ಲದೆ ಅನಂತವಾಗಿರುತ್ತೆ. ನಾನು ಸೆಕೆಂಡ್ ಇಯರ್ ತಲುಪಿದೆ. ಬೆಳಗ್ಗೆನೇ ಒಂದು ಕನಸು. ನಾನು ತುಂತುರು ಮಳೆಯಲ್ಲಿ ನೆನೆಯುತ್ತಾ ಸೂರ್ಯೋದಯ ಹಾಗೂ ಮಳೆ ಬಿಲ್ಲು ನೋಡಬೇಕು ಅಂತ ಬೆಟ್ಟದ ಕಡೆಗೆ ಹೋಗ್ತಾ ಇದ್ದೀನಿ. ದಾರಿ ಗೊತ್ತಿಲ್ಲದೆ ಹೋಗ್ತಾ ಇರುವಾಗ ಅಪರಿಚಿತನ ಪರಿಚಯವಾಯಿತು. ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಕರೆದೆ. ಬೆಟ್ಟದ ತನಕ ನನ್ನ ಜೊತೆ ಇದ್ದವರು ಆಮೇಲೆ ಕಾಣಲೇ ಇಲ್ಲ. ಮಿಸ್ಟರ್ ಹ್ಯಾಂಡ್ಸಮ್ ಎಂದು ಎಷ್ಟು ಕರೆದರೂ ಅವರು ಕಾಣಲೇ ಇಲ್ಲ. ಶಾಂತು ಬೇಬಿ ಬಂದು ನನ್ನನ್ನು ಎಬ್ಬಿಸಿದಾಗಲೇ ಗೊತ್ತಾಗಿತ್ತು ಅದು ಕನಸು ಅಂತ. ಈ ಕನಸಿನ ಅರ್ಥ ಏನು? ಈ ಮಿಸ್ಟರ್ ಹ್ಯಾಂಡ್ಸಮ್ ನನ್ನ ಚೋಟು ಆಗಿರಬಹುದಾ? ನನ್ನಿಂದ ದೂರ ಹೋದ್ನಾ? ನನ್ನನ್ನು ಕ್ಷಮಿಸು ಚೋಟು, ನೀನು ಎಲ್ಲಿದ್ಯಾ ಅಂತ ನಂಗೆ ಗೊತ್ತಿಲ್ಲ. ನಾನು ಹುಡುಕೋ ಪ್ರಯತ್ನ ಕೂಡ ಮಾಡಲ್ಲ. ಇದು ನನಗೆ ನಾನೇ ಕೊಡುವ ಶಿಕ್ಷೆ. ನನ್ನಿಂದ ನನ್ನ ಮೀರಾ ಜೀವನ ಹಾಳಾಯಿತು. ಹಾಗಿರುವಾಗ ನಿನ್ನನ್ನು ಹುಡುಕಿ ನಿನ್ನ ಜೊತೆ ನಾನು ಹೇಗೆ ಸುಖವಾಗಿರೋಕ್ಕೆ ಸಾಧ್ಯ? ಇನ್ನೊಬ್ಬರ ಕಣ್ಣೀರಿಗೆ ಕಾರಣಲಾಗಿ ನಾನು ಖುಷಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ಚೋಟು, ನಾನು ನಿನಗೆ ನೆನಪಿದ್ದೀನಾ? ನೀನು ಯಾರನ್ನಾದರೂ ಪ್ರೀತಿಸ್ತಿದ್ಯಾ ನಂಗೆ ಗೊತ್ತಿಲ್ಲ. ನನ್ನ ಮನಸ್ಸಲ್ಲಿ ಯಾವಾಗಲೂ ನೀನಿರ್ತೀಯ. ನಿನ್ನ ಜಾಗ ಬೇರೆ ಯಾರಿಗೂ ಕೊಡಲ್ಲ ನಾನು. ಇವತ್ತು ನಾನು ಐಶು ಕ್ಯಾಂಟೀನ್ನಲ್ಲಿ ಜ್ಯೂಸ್ ಕುಡಿಯುತ್ತಿರುವಾಗ ಆದಿತ್ ಬಂದು ನಾನು ಕುಡಿಯುತ್ತಿದ್ದ ಜ್ಯೂಸನ್ನು ಕುಡಿಯುವ ಪ್ರಯತ್ನ ಮಾಡ್ದ. ಅವನ ಈ ತೆರನಾದ ನಡವಳಿಕೆಯಿಂದ ನನಗೆ ಕೋಪ ಹಾಗೂ ಬೇಸರ ಒಟ್ಟಿಗೆ ಬಂತು. ಅವನು ಒಳ್ಳೆ ಹುಡುಗ. ಅವನು ಈ ಥರ ನನ್ನ ಹಿಂದೆ ಸುತ್ತೋದು ನನಗೆ ಇಷ್ಟ ಆಗ್ತಿಲ್ಲ. ನನ್ನ ಪ್ರೀತಿ ನನ್ನ ಚೋಟುಗಷ್ಟೇ ಸೀಮಿತ. ನನ್ನಿಂದ ಇನ್ನೊಬ್ಬರು ನೋವು ಪಡೋದು ನನಗೆ ಇಷ್ಟ ಇಲ್ಲ. ಅವನಿಗೆ ಅವನನ್ನು ತುಂಬ ಪ್ರೀತಿಸುವ ಹುಡುಗಿ ಸಿಗಲಿ ಎಂದು ಯಾವಾಗಲೂ ಕೃಷ್ಣನಲ್ಲಿ ಕೇಳ್ಕೊಳ್ತೀನಿ. ಸಂಜೆ ಮನೆಗೆ ಬಂದಾಗ ಪಕ್ಕದ ಮನೆ ಆಂಟಿ ಮನೆ ಮಾರಿದ್ದಾರೆ, ಅಲ್ಲಿ ಹೊಸಬ್ರು ಬಂದಿದ್ದಾರೆ ಅಂತ ಗೊತ್ತಾಯಿತು. ನಾನು ಕೇಡಿಯನ್ನು ಕರೆದುಕೊಂಡು ಅವರ ಮನೆಗೆ ಹೋದಾಗ ಅಲ್ಲಿ ಜೂಲಿಯನ್ನು ನೋಡಿ ಕೇಡಿಗೆ ಇಷ್ಟ ಆಯಿತು. ಇಬ್ಬರು ಮೇಡ್ ಫಾರ್ ಈಚ್ ಅದರ್. ಆಂಟಿ ಹೆಸರು ಸುಜಾತ ಅಂತ. ನಂಗೆ ತುಂಬ ಇಷ್ಟ ಆದರು. ಅವರು ಅವರ ಮಗ ಅಷ್ಟೇ ಆ ಮನೆಯಲ್ಲಿರುವುದು. ರಾತ್ರಿ ನಮ್ಮ ಮನೆಗೆ ಊಟಕ್ಕೆ ಬಂದಾಗ
ಅವರ ಮಗ ನಮ್ಮ ಕಾಲೇಜಲ್ಲಿ ಹೊಸ ಲೆಕ್ಚರರ್ ಅಂತ ಗೊತ್ತಾಯಿತು. ನಮ್ಮ ಮನೆಯವರಿಗೂ ಅವರಿಗೂ ಉತ್ತಮ ಬಾಂಧವ್ಯ ಬೆಳೆಯಿತು. ಇವತ್ತು ಮೀರುಗೆ ಇಷ್ಟ ಅಂತ ಪುಳಿಯೋಗರೆ ಮಾಡಿ ಸಂಜೀವಿನಿ ಮಾನಸಿಕ ಆರೋಗ್ಯ ಕೇಂದ್ರಕ್ಕೆ ಹೋದೆ. ಅವಳನ್ನು ಕಾಣುವಾಗಲೆಲ್ಲ ತುಂಬ ನೋವಾಗುತ್ತದೆ. ಅವಳ ಅಮ್ಮನ ಬಗ್ಗೆ ಕೇಳಿದ್ಲು. ಅವರು ಬದುಕಿಲ್ಲ ಅಂತ ಹೇಗೆ ಹೇಳಲಿ? ಇವತ್ತು ಚರಣ್ ಸರ್ ಜಾರಿ ಬಿಟ್ಟೋದ್ರಿಂದ ಅವರನ್ನು ಆಸ್ಪತ್ರೆಗೆ ಸೇರಿಸಿದರು. ಅಲ್ಲಿ ಒಬ್ಬರು ಲಚ್ಚು ಡಾರ್ಲಿಂಗ್ನ ನೋಡಿ ಹೆದರಿರೋ ಥರ ಅನಿಸಿತು. ಕಾರ್ತಿ ಅಣ್ಣನ ಹತ್ರ ಪಾರ್ಕಿಗೆ ಬರೋಕ್ಕೆ ಹೇಳಿದೆ. ಅವನ ಹತ್ತಿರ ಆಸ್ಪತ್ರೆಯಲ್ಲಿ ನಡೆದ ವಿಷಯವನ್ನು ತಿಳಿಸಿದೆ. ಆಮೇಲೆ ಅಲ್ಲಿಂದ ಹೊರಡುವಾಗ ಒಂದು ಹುಡುಗಿ ತಪ್ಪಿಕೊಂಡು ನಿಂತಿದ್ದನ್ನು ಕಂಡೆ. ಹುಡುಗನ ಮುಖ ಅಷ್ಟೇ ಸರಿಯಾಗಿ ನೋಡಿದೆ. ಯಾಕೋ ಗೊತ್ತಿಲ್ಲ, ನನಗೆ ಕೋಪ ಬೇಸರ ಒಟ್ಟಿಗೆ ಅನಿಸಿತು. ಇವತ್ತು ಶಿವಿ ಜೊತೆಗೆ ದೇವಸ್ಥಾನಕ್ಕೆ ಹೋಗಿದ್ದೆ. ದೇವರಿಗೆ ಕೈ ಮುಗಿದು ಹೊರಗೆ ಬಂದಾಗ ಒಂದು ಹುಡುಗಿ ಅಳುತ್ತಾ ಕೂತಿದ್ಲು. ಕಾರಣ ಏನು ಅಂತ ವಿಚಾರಿಸಿದಾಗ ಒಂದು ಹುಡುಗ ಅವಳ ಜೊತೆ ಅಸಭ್ಯವಾಗಿ ವರ್ತಿಸಿದ ಅಂತ ಹೇಳಿದ್ಲು. ಅವಳು ಹೇಳಿದ ಬಿಳಿ ಶರ್ಟ್ ಗುರುತು ಹಿಡಿದು ಹೋದೆ. ನೋಡಿದಾಗ ಪಾರ್ಕಲ್ಲಿ ನೋಡಿದ ಅದೇ ಹುಡುಗ. ತುಂಬ ಕೋಪ ಬಂತು. ಅವನ ಕೆನ್ನೆಗೆ ಬಾರಿಸಿ ಸರಿಯಾಗಿ ಬೈದೆ. ತುಂಬ ದಿನಗಳ ಬಳಿಕ ಇವತ್ತು ನಾನು ಚೋಟೂಸ್ನ ಭೇಟಿ ಮಾಡಿದೆ. ನನ್ನ ಹತ್ರ ಕೋಪ ಮಾಡ್ಕೊಂಡಿದ್ರು. ಆಮೇಲೆ ಸರಿಯಾದರು. ಅವರ ಜೊತೆ ಸ್ವಲ್ಪ ಸಮಯ ಇದ್ದು ನಂತರ ಅಲ್ಲಿಂದ ಹೊರಡುವಾಗ ಕೇಳಿ ಸ್ವಲ್ಪ ದೂರದಲ್ಲಿ ಯಾರ ಜೊತೆಗೂ ಆಟವಾಡ್ತಿದ್ದ. ಅವರ ಮುಖ ಕಾಣಲಿಲ್ಲ. ನಾನು ಅವರ ಹತ್ರ ಹೋಗಬೇಕಾದ್ರೆ ಅವರು ಅಲ್ಲಿಂದ ಹೋಗಿಯಾಗಿತ್ತು. ಮತ್ತದೇ ಭಾವ. ಆ ವ್ಯಕ್ತಿ ಯಾಕೆ ನಾನು ನೋಡುವ ಮೊದಲೇ ಎದ್ದು ಹೋದ ಗೊತ್ತಾಗಲಿಲ್ಲ. ಇವತ್ತು ನನ್ನ ಬರ್ತ್ಡೇ. ಲಚ್ಚು ಡಾರ್ಲಿಂಗ್ ಒತ್ತಾಯಕ್ಕೆ ಮಣಿದು ಸೀರೆ ಉಟ್ಕೊಂಡೆ. ಎಲ್ಲರೂ ರಾಧಾಕೃಷ್ಣ ದೇವಸ್ಥಾನಕ್ಕೆ ಹೋದೆವು. ಎಷ್ಟು ಸಾರಿ ಆ ದೇವರನ್ನು ನೋಡಿದರೂ ಮೊದಲ ಸಾರಿ ನೋಡುವಂತೆ ಅನಿಸ್ತದೆ. ತಿಳಿಯದೆ ಕಣ್ಣ ಹನಿಗಳು ಕೆನ್ನೆ ಸೋಕುತ್ತವೆ. ಕಾರ್ತಿ ಅಣ್ಣ ಬಂದಿದ್ದ. ಅವತ್ತು ಪಾರ್ಕಿನಲ್ಲಿ ಅವನಿಗೆ ಒಬ್ಬರ ಬಗ್ಗೆ ವಿಚಾರಿಸಲು ಹೇಳಿದ್ದೆ. ಅವರ ಬಗ್ಗೆ ವಿಚಾರಿಸಿ ಮಾಹಿತಿ ನೀಡಿದ. ನಮ್ಮ ಲಚ್ಚು ಡಾರ್ಲಿಂಗ್ಗೆ ಹೆಣ್ಣು ಪಾಪು ಹುಟ್ಟಿದ್ದು ಅದು ಸತ್ತು ಹೋಗಿದೆ ಅಂತ ಸುಳ್ಳು ಹೇಳಿದ್ರಂತೆ. ಅದಕ್ಕೆ ಅವರು ಲಚ್ಚು ಡಾರ್ಲಿಂಗನ್ನು ನೋಡಿ ಹೆದರಿತು. ಆಮೇಲೆ ಕಾರ್ತಿ ಅಣ್ಣ ಯಾರ ಜೊತೆಗೋ ಮಾತಾಡ್ತಿದ್ದ. ಅಲ್ಲಿಗೆ ಹೋಗುವಾಗ ಕಾಲೆಡವೆ ಬೀಳ್ತಿದ್ದೆ. ಆದರೆ ಯಾರು ನನ್ನನ್ನು ಹಿಡ್ಕೊಂಡ್ರು. ಯಾರು ಅಂತ ಗೊತ್ತಾಗಲಿಲ್ಲ. ಬೆದ್ದೆ ಅಂತ ಹೆದರಿ ಕಣ್ಣು ಮುಚ್ಚಿದ್ದೆ. ಕಣ್ಣು ತೆರೆದಾಗ ಆ ವ್ಯಕ್ತಿ ಮಾಯ. ಆದರೂ ಮತ್ತದೇ ಭಾವ. ಅರೆ, ನನಗೆ ಯಾಕೆ ಪದೇ ಪದೇ ಹೀಗಾಗ್ತಿದೆ? ಅವರು ಯಾರು? ಯಾಕೆ ಆ ವ್ಯಕ್ತಿ ನನ್ನ ಅಕ್ಕಪಕ್ಕ ಇದ್ದಾಗ ನನ್ನವರು ನನ್ನ ಅಕ್ಕಪಕ್ಕ ಇದ್ದಾರೆ ಅನ್ನಿಸ್ತಿದೆ? ಉತ್ತರ ಗೊತ್ತಿಲ್ಲ. ಇವತ್ತು ಆದಿತ್ ನನ್ನ ಜೊತೆ ಮಾತಾಡ್ದ. ಅವನು ನನ್ನನ್ನು ಸಂಜೀವಿನಿ ಹತ್ರ ನೋಡಿದನಂತೆ. ಅಲ್ಲಿ ಹೋಗಲು ಕಾರಣ ಏನು ಅಂತ ಕೇಳಿದ. ಮೀರಾ ವಿಷಯ ಹೇಳಿದೆ. ಆಮೇಲೆ ಅವನ ಹತ್ರ ನನ್ನ ಹಿಂದೆ ಸುತ್ತೋದು ಬಿಟ್ಟು ಬೇರೆ ಹುಡುಗಿಯನ್ನು ಮದುವೆಯಾಗು ಎಂದು ಹೇಳಿದಾಗ ನಾನು ತೋರಿಸೋ ಹುಡುಗಿಯನ್ನು ಮದುವೆ ಆಗ್ತಾನೆ ಅಂದ. ಈಗ ನಂಗೆ ನೆಮ್ಮದಿ ಆಯಿತು. ನಾನು ಯಾರನ್ನು ಪ್ರೀತಿ ಮಾಡುತ್ತೇನೆ ಎಂಬ ಅನುಮಾನ ಆದಿತ್ಗೆ ಇತ್ತು. ಆದರೆ ನಾನು ನನ್ನ ಚೋಟು ಬಗ್ಗೆ ಹೇಳಲಿಲ್ಲ. ಇವತ್ತು ತೇಜು ಅಣ್ಣ ಬಂದಿದ್ದ. ಇನ್ಮುಂದೆ ಅಪ್ಪನ ಆಫೀಸಲ್ಲೇ ಕೆಲಸ ಮಾಡ್ತಾನೆ. ಇನ್ಮುಂದೆ ರವಿ ಮಾವ, ತಾನು, ತೇಜು ಅಣ್ಣ, ಭಾರತಿ ಅತ್ತೆ ಎಲ್ಲರೂ ಇದೇ ಊರಲ್ಲಿರ್ತಾರೆ. ನನಗೆ ತುಂಬ ಖುಷಿ ಆಗ್ತಿದೆ. ಆದರೆ ಒಂದು ಬೇಸರದ ವಿಷಯವೂ ಇದೆ. ಶಿವಿ ಚರಣ್ ಸರ್ನ ಪ್ರೀತಿಸ್ತಿದ್ದಾಳೆ. ನನ್ನ ಜೀವನ, ಮೀರು ಜೀವನ ಸರಿ ಹೋದ್ಮೇಲೆ ಅವಳ ಜೀವನದ ಬಗ್ಗೆ ಯೋಚನೆ ಮಾಡ್ತಾಳಂತೆ. ನನ್ನ ತಂಗಿ ಪ್ರೀತಿಗೆ, ಅವಳ ಖುಷಿಗೆ ನಾನೇ ಮುಳ್ಳಾದೆ. ಅಪ್ಪನ ಕೋಣೆಗೆ ಹೋದಾಗ ಮುಂದೆ ನಾನು ಮದುವೆ ಮಾಡಬೇಕು ಅಂತ ಮಾತಾಡ್ತಿದ್ರು. ಜೊತೆಗೆ ಮೀರು ಹುಷಾರಾದ ಮೇಲೆ ಅವಳನ್ನು ಅವಳ ಇಷ್ಟದಂತೆ ಓದಿಸ್ತಾರೆ ಅಂತ ಹೇಳೋದನ್ನು ಕೇಳಿಸ್ಕೊಂಡೆ. ಅವರು ಮೀರು ಬಗ್ಗೆ ಯೋಚನೆ ಮಾಡೋದು ನೋಡಿ ತುಂಬ ಖುಷಿಯಾಯಿತು. ಅವರ ಮೇಲಿನ ಗೌರವ ದುಪ್ಪಟ್ಟಾಯಿತು. ಇವತ್ತು ಡಾಕ್ಟರ್ ಸಂತೋಷ್ ಕರೆ ಮಾಡಿ ಸಂಜೀವಿನಿಗೆ ಬರಲು ಹೇಳಿದರು. ಮೀರುಗೆ ಏನಾದರೂ ಅಪಾಯವಿದೆಯಾ ಎಂದು ಭಯವಾಗಿತ್ತು. ಆದರೆ ಅಲ್ಲಿಗೆ ಹೋದ್ಮೇಲೆ ಡಾಕ್ಟರ್ ಹೇಳಿದ ವಿಷಯ ಕೇಳಿ ಶಾಕ್ ಆಯಿತು. ಡಾಕ್ಟರ್ ಸಂತೋಷ್ರವರ ಫ್ರೆಂಡ್ ಮೀರುಗೆ ಮಾನಸಿಕ ಆಘಾತವಲ್ಲದೆ ಬೇರೇನೋ ಸಮಸ್ಯೆ ಇದೆ ಎಂದು ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಅವಳ ಬ್ಲಡ್ನಲ್ಲಿ ಡ್ರಗ್ಸ್ ಇರುವುದಾಗಿ ಕಂಡುಬಂತು. ನಮ್ಮ ಹತ್ತಿರ ಅವಳನ್ನು ಮೈಸೂರಿನ ಸಾಂತ್ವನಕ್ಕೆ ಕರೆದೊಯ್ಯಲು ಹೇಳಿದರು. ನಾವು ಮೀರುವನ್ನು ಅಲ್ಲಿಗೆ ಸೇರಿಸಿದ್ವಿ.
ಡಾಕ್ಟರ್ ಅಭಿಲಾಷ್, ಡಾಕ್ಟರ್ ಸಂತೋಷ್ ರವರ ಫ್ರೆಂಡ್. ಅವರ ಚಿಕಿತ್ಸೆಯಿಂದ ಮೀರು ಆದಷ್ಟು ಬೇಗ ಮೊದಲಿನಂತಾದರೆ ಸಾಕು. ಇವತ್ತು ಡಾಕ್ಟರ್ ಅಭಿಲಾಷ್ ಕರೆ ಮಾಡಿದರು. ನಾವೆಲ್ಲರೂ ಮೈಸೂರಿಗೆ ಹೋದೆವು. ಮೀರು ಚೇತರಿಸಿಕೊಂಡಿದ್ದಳು. ಆದರೆ 3 ವರ್ಷಗಳ ನೆನಪು ಅವಳ ಸ್ಮೃತಿ ಪಟಲದಿಂದ ಅಳಿಸಿ ಹೋಗಿತ್ತು. ನಾನು ಮತ್ತು ಐಶು ಮೀರು ಜೊತೆ ಇರಬೇಕು ಎಂದು ಡಾಕ್ಟರ್ ಹೇಳಿದರು. ನಾವು ಒಪ್ಪಿದೆವು. ಮೀರು ಚೇತರಿಸಿಕೊಂಡಳು. ಡಾಕ್ಟರ್ ಸಲಹೆ ಮೇರೆಗೆ ಮೀರುಗೆ ಅಮ್ಮ ಇಲ್ಲ ಎನ್ನುವ ವಿಷಯ ನಾನು ಮತ್ತು ಐಶು ತಿಳಿಸಿದೆವು. ಅವಳು ತುಂಬ ನೊಂದುಕೊಂಡಳು. ನನ್ನಿಂದ ಅವಳ ಜೀವನ ಹಾಳಾಯಿತು ಎಂದು ಕೊರಗುತ್ತಿದ್ದೆ. ಆದರೆ ನನ್ನ ತಪ್ಪು ಏನಿಲ್ಲ ಎಂದು ಅವಳು ಹೇಳಿದಾಗ ನನಗೂ ತುಸು ನೆಮ್ಮದಿ ಅನ್ನಿಸಿತು. ಡಾಕ್ಟರ್ ಅನುಮತಿ ಪಡೆದು ಮಂಗಳೂರಿಗೆ ಬಂದೆವು. ತುಂಬ ವರ್ಷಗಳ ನಂತರ ಮೂವರು ಒಟ್ಟಿಗೆ ನಿಕುಂಜದಲ್ಲಿ ಕಾಲ ಕಳೆದೆವು. ಇನ್ಮುಂದೆ ಮೀರು ನಮ್ಮ ಜೊತೆಗೆ ಇರ್ತಾಳೆ. ಮೀರುವನ್ನು ಸೂಚಿ ತಮ್ಮ ಮಗಳು ಎಂದು, ಚರಣ್ ಸರ್ ಅವಳನ್ನು ತಮ್ಮ ತಂಗಿ ಎಂದು ಸ್ವೀಕರಿಸಿದರು. ತುಂಬ ಖುಷಿಯಾಯಿತು. ಅವಳು ಚಿನ್ಮಯ ಕಾಲೇಜಿನಲ್ಲಿ BScಗೆ ಪ್ರವೇಶಾತಿ ಪಡೆದಳು. ಇವತ್ತು ಫ್ರೆಂಡ್ಸ್ ಜೊತೆ ಮಾಲ್ಗೆ ಹೋಗಿದ್ದೆ. ಮತ್ತೆ ಆ ವ್ಯಕ್ತಿಯನ್ನು ಕಂಡೆ. ನನಗೆ ಡಿಕ್ಕಿ ಹೊಡೆದಿದ್ದ. ಸಿಕ್ಕಾಪಟ್ಟೆ ಕೋಪ ಬಂತು. ಆಮೇಲೆ ಐಸ್ ಕ್ರೀಮ್ ತಿನ್ನುವಾಗ ಅಲ್ಲೂ ಇದ್ದ, ಅದು ಹುಡುಗಿಯರ ಮಧ್ಯದಲ್ಲಿ. ಈ ವ್ಯಕ್ತಿಗೆ ಇದೇ ಕೆಲಸನಾ? ಕಲಿಯುಗದ ಕೃಷ್ಣ ಇವನೇ ಇರಬೇಕು. ಇವತ್ತು ಶಿವಿಗೆ ಹುಷಾರಿರಲಿಲ್ಲ. ಮನೆಯಲ್ಲಿ ಯಾರೂ ಇರಲಿಲ್ಲ. ನಾನು ಪರೋಕ್ಷವಾಗಿ ಚರಣ್ ಸರ್ಗೆ ವಿಷಯ ತಿಳಿಸಿದೆ. ಅವರು ನಾನಲ್ಲಿ ಇಲ್ಲ ಅಂದ್ಕೊಂಡು ಶಿವಿ ಹತ್ತಿರ ಬಂದರು. ಅವರ ಪ್ರತಿಯೊಂದು ನಡೆಯಿಂದ ಅವರು ಶಿವಿಯನ್ನು ಪ್ರೀತಿಸ್ತಾರೆ ಎಂದು ತಿಳಿದು ಖುಷಿಯಾಯಿತು. ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಫೋನ್ ಬಂತು. ಶಿವಿಯನ್ನು ಕರೆದುಕೊಂಡು ಹೋದೆ. ಅಪ್ಪ ನನ್ನ ಹತ್ರ ಮದುವೆ ಆಗಲೇಬೇಕು ಅಂತ ಹೇಳಿದಾಗ ನನಗೆ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗಾಯಿತು. ಆದರೆ ಅವರನ್ನು ನೋಯಿಸಲು ನನಗಾಗಲ್ಲ. ಅದಕ್ಕೆ ಒಪ್ಕೊಂಡೆ. ನಾಳೆ ನನ್ನ ಮದುವೆ, ಯಾರೋ ಅಪರಿಚಿತ ವ್ಯಕ್ತಿ ಜೊತೆಗೆ. ಅಪ್ಪನಿಗಾಗಿ ಒಪ್ಕೊಂಡೆ. ಆದರೆ ಯಾವತ್ತೂ ಆ ವ್ಯಕ್ತಿಯನ್ನು ಪ್ರೀತಿಸಲು ನನ್ನಿಂದ ಆಗಲ್ಲ. ನನ್ನ ಮನಸ್ಸಲ್ಲಿ ಯಾವಾಗಲೂ ಚೋಟುನೇ ಇರ್ತಾನೆ. ರಾಧೆ ಹೆಸರಿಟ್ಟು ಕೊನೆಗೆ ರಾಧೆ ಥರನೇ ಆದೆ. ನನ್ನ ಕೃಷ್ಣ ನಂಗೆ ಸಿಗಲಿಲ್ಲ. ಚೋಟು, ನಿನ್ನನ್ನು ತುಂಬ ಮಿಸ್ ಮಾಡ್ಕೋತಿದ್ದೀನಿ. ಇನ್ನು ಈ ಜನ್ಮದಲ್ಲಿ ಮತ್ತೆ ನಿನ್ನನ್ನು ನೋಡಲ್ಲ ಅನ್ನಿಸ್ತಿದೆ. ನಿವಿಯ ಡೈರಿ ಓದಿ ಮುಗಿಸಿದ ಬಳಿಕ ಚೇತುಗೆ ತಾನು ನಿವಿಯನ್ನು ಪ್ರೀತಿಸಿದಕ್ಕಿಂತ ಹೆಚ್ಚಾಗಿ ಅವಳು ತನ್ನನ್ನು ಪ್ರೀತಿಸುತ್ತಿದ್ದಾಳೆ ಎಂದು ತಿಳಿಯಿತು. ಅವನ ಕಣ್ಣಂಚು ಒದ್ದೆಯಾಯಿತು. ಆಮೇಲೆ ಕಾರಲ್ಲಿ ಹೋಗುತ್ತಿರುವಾಗ ಅವನಿಗೆ ಆಕ್ಸಿಡೆಂಟ್ ಆಗಿ 1 ವರ್ಷ ಕೋಮಾದಲ್ಲಿದ್ದ. ಕೋಮಾದಿಂದ ಎಚ್ಚರವಾದಾಗ ಎಲ್ಲ ನೆನಪುಗಳು ಮರಳಿ ಬಂದಿದ್ದವು. ಆದರೆ ದಿಶಾ ಅವನ ನೆನಪು ಉಳಿಸಲು ಡಾಕ್ಟರ್ ಬಳಿ ಕರೆದೊಯ್ದಾಗ ಆ ಡಾಕ್ಟರ್ ಅವನ ಸ್ನೇಹಿತನಾಗಿದ್ದು ದಿಶಾಳ ಇರಾದೆಯನ್ನು ಚೇತು ಹತ್ತಿರ ತಿಳಿಸಿದ್ದರು. ಚೇತು ಡಾಕ್ಟರ್ ಹತ್ರ ಅವರು ಹೇಳಿದಂತೆ ಮೆಡಿಸಿನ್ ಕೊಡಿ ಎಂದು ಹೇಳಿದ್ದ. ಅದರಂತೆ ಡಾಕ್ಟರ್ ಔಷಧಿ ಕೊಟ್ಟರು. ಚೇತು ಮಾತ್ರೆ ದಿಶಾಳಿಂದ ಪಡೆದು ನುಂಗಿದಂತೆ ನಟಿಸಿ ಅವಳು ಹೋದ ಬಳಿಕ ಅದನ್ನು ಒಗೆಯುತ್ತಿದ್ದ. ಕಾಲಕ್ರಮೇಣ ಹಳೆಯ ವಿಷಯಗಳನ್ನು ಮರೆತಂತೆ ನಟಿಸಿದ. ದಿಯಾ ತನ್ನ ಮಗಳಲ್ಲ ಎಂದು ದಿಶಾ ತನ್ನ ಮನೆಯವರ ಮುಂದೆ ಆ ಮಗುವನ್ನು ಮುಂದಿಟ್ಟುಕೊಂಡು ಆಡುತ್ತಿರುವುದು ಎಲ್ಲ ತಿಳಿದಿದ್ದರೂ ಸುಮ್ಮನಿದ್ದು ಏನೂ ಒರೆಯದಂತೆ ನಾಟಕ ಮಾಡ್ತಿದ್ದಾನೆ. ಕಾರಣ ಒಂದು ದಿಯಾಗೋಸ್ಕರ, ಇನ್ನೊಂದು ದಿಶಾ ಎಷ್ಟು ದಿನ ಹೇಗೆ ತನ್ನ ಜೊತೆ ಹೀಗೆ ಇರುತ್ತಾಳೆ ಎಂದು ತಿಳಿಯಲು. ನೆನಪು ಕಳೆದುಕೊಂಡಂತೆ ನಟಿಸಿದರೂ ಇಬ್ಬರು ಒಂದೇ ಒಂದು ದಿನ ಕೂಡ ಹತ್ತಿರವಾಗಲಿಲ್ಲ. ರಾತ್ರಿಯಾದ ತಕ್ಷಣ ತಲೆನೋವು ಎಂದು ನೆಪ ಹೇಳಿ ಬೇರೆ ಕೋಣೆಯಲ್ಲಿ ಮಲಗುತ್ತಿದ್ದ. ಅವನ ಈ ವರ್ತನೆ ಮಾತ್ರೆಯ ಪ್ರಭಾವದಿಂದ ಇರಬೇಕು ಎಂದು ನಂಬಿದಳು ದಿಶಾ. ಎಲ್ಲ ನೀವಿ ಬರುವ ತನಕವಷ್ಟೇ. ಅವಳು ಬಂದ ನಂತರವಷ್ಟೇ ನಾಟಕಕ್ಕೆ ಪರದೆ ಎಳೆಯಲು ಸಾಧ್ಯ ಎಂದು ನಡೆದ ಘಟನೆಯನ್ನು ನೆನೆದುಕೊಂಡನು. ಎಲ್ಲರೂ ನೀವಿ ಈಗ ಬದುಕಿಲ್ಲ ಎಂದರೂ ಒಂದಲ್ಲ ಒಂದಿನ ಅವಳು ಬಂದೇ ಬರುವಳು ಎಂದು ಅಚಲವಾಗಿ ನಂಬಿದ್ದಾನೆ ಚೇತು. ಅವನ ನಂಬಿಕೆ ನಿಜವಾಗುವುದೇ? ಮುಂದುವರೆಯುವುದು.